ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಒಂದು ವಿಚಿತ್ರವಾದಂತಹ ಒಂದು ಸೀರೀಸ್ ಬಗ್ಗೆ ಮಾತನಾಡೋಣ ಅಂತ. ಇದು ತಮಿಳ್ ಸೀರೀಸ್, ಮುತ್ತು ಅಲಿಯಾಸ್ ಕಾಟಾನ್ ಅಂತ. ರೀಸೆಂಟ್ ಆಗಿ ಜಿಯೋ ಹಾಟ್ಸ್ಟಾರ್ ಅಲ್ಲಿ ರಿಲೀಸ್ ಆಗಿದೆ. 27 ಮಾರ್ಚ್ಗೆ ನೋಡಬಹುದು. 10 ಎಪಿಸೋಡ್ ಇದೆ. ಒಂದೊಂದು ಎಪಿಸೋಡ್ ಅರೌಂಡ್ 25-30 ನಿಮಿಷ. ಸೊ 4.5 hours ಅಲ್ಲಿ ಸೀರೀಸ್ ಮುಗ್ದೋಗುತ್ತೆ. ವಿಜಯ್ ಸೇತುಪತಿ ಅವರು ಮೇನ್ ಮುತ್ತು ಅವರೇ ಇದರಲ್ಲಿ. ಮಿಲಿಂದ್ ಸೋಮನ್ ಆಸ್ ಶಿವೆಟ್ಟ, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಸೈಡ್ ಕ್ಯಾರೆಕ್ಟರ್ಗಳಿದಾವೆ. ಡೈರೆಕ್ಟೆಡ್ ಬೈ ಮಣಿಕಂಡನ್ ಮತ್ತು ಅಜಿತ್ ಕುಮಾರ್ ಅಂತ. ಏನು ಈ ಸೀರೀಸ್ನಲ್ಲಿ ವಿಚಿತ್ರ ಅಂತಂದರೆ, ಫಸ್ಟ್ ಹೇಳ್ಬಿಡ್ತೀನಿ, ಈ ಸೀರೀಸ್ ಎಂಡಿಂಗ್ ನನಗೆ ಅರ್ಥ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್, ಅರ್ಥ ಆಗಲಿಲ್ಲ. ಅದನ್ನು ನೋಡುವವರೇ ಡಿಸೈಫರ್ ಮಾಡ್ಕೊಳ್ಳಿ ಅಂತಾನೇ ಬೇಕು ಅಂತ ಆ ಥರ ಬಿಟ್ಟಿರೋ ಹಾಗಿತ್ತು. ಇದು ಮೊದಲನೇ ಪಾಯಿಂಟ್. ಎರಡನೇದು ಹೇಳಬೇಕು ಅಂತಂದರೆ, ಈ ಸೀರೀಸ್ ಪ್ರತಿಯೊಂದು ಎಪಿಸೋಡ್ ಶುರುವಾಗಬೇಕಾದಾಗ ಒಂದು ಟೈಮ್ ಲೈನ್ ಬರುತ್ತೆ. 2014 ತೋರಿಸ್ತಾರೆ, ಆ ಒಂದು ಎಪಿಸೋಡಲ್ಲಿ. ನೆಕ್ಸ್ಟ್ 2008ಗೆ ಹೋಗುತ್ತೆ, ಆಮೇಲೆ ಮತ್ತೆ 2009ಗೆ ಹೋಗುತ್ತೆ, ಮತ್ತೆ 2016ಗೆ ಬರುತ್ತೆ. ಈ ಥರ ಟೈಮ್ ಲೈನ್ ಹಿಂದೆ ಮುಂದೆ ಹೋಗೋದ್ರಿಂದ ಕೂಡ ನೋಡುವವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಕನ್ನಡದಲ್ಲಿ ಆಡಿಯೋ ಲಭ್ಯವಿದೆ, ನೋಡಬಹುದು. ಮೇನ್ ಏನು, ಒಂದು ಸ್ವಲ್ಪ ಥೀಮ್, ನೀವು ಇದನ್ನ ನೋಡಬೇಕು ಅಂತ ಅನ್ಕೊಂಡಿದ್ರೆ ಇಲ್ಲಿಂದ ಮುಂದೆ ಕಥೆ ಕೇಳಬೇಡಿ, ಯಾಕಂದ್ರೆ ಸ್ವಲ್ಪ ಕಥೆನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸ್ಪಾಯ್ಲರ್ ಇದೆ. ತಲೆ ಸಿಗುತ್ತೆ. ವಿಜಯ್ ಸೇತುಪತಿ ಮುತ್ತು ಅವರ ಕಟ್ ಆಗಿರುವಂತಹ ತಲೆ ಸಿಗುತ್ತೆ. ಅದು ಒಂದು ಹಳ್ಳಿಯಲ್ಲಿ ಸಿಗುತ್ತೆ. ಆ ಹಳ್ಳಿ ಎಂಥದ್ದು ಅಂದರೆ, ಕಳೆದ ಸುಮಾರು ವರ್ಷಗಳಿಂದ ಆ ಒಂದು ಹಳ್ಳಿಯಲ್ಲಿ ಒಂದೇ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿರಲ್ಲ. ಆದ್ರಿಂದ ಆ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮುಚ್ಚಿಬಿಡೋಣ, ಇನ್ನು ಆ ಊರಿಗೆ, ಆ ಪೊಲೀಸ್ ಸ್ಟೇಷನ್, ಆ ಒಂದು ಹಳ್ಳಿಗೆ ಪೊಲೀಸ್ ಸ್ಟೇಷನ್ ಅವಶ್ಯಕತೆನೇ ಇಲ್ಲ ಅಂತ ಡಿಸೈಡ್ ಆಗಿ ಮುಚ್ಚುವಂತಹ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿರುತ್ತೆ. ಅದೇ ಸಮಯದಲ್ಲಿ ಈಗ ಈ ಒಂದು ತಲೆ ಸಿಗತ್ತೆ. ಎಲ್ಲ ಕಥೆಗಳಲ್ಲೂ ನಾರ್ಮಲ್ ನಾವು ಮಿಸ್ಟ್ರಿ ಕಥೆಗಳನ್ನು ನೋಡೋದಾದ್ರೆ ಏನಿರುತ್ತೆ, ಅಲ್ಲಿ ಯಾರು ಮಾಡಿದ್ರು ಅನ್ನೋದೇ ಒಂದು ಮೇನ್ ಫೋಕಸ್ ಆಗಿರುತ್ತೆ. ಹೂ ಹ್ಯಾಸ್ ಡನ್ ಇಟ್, ಹೂ ಡನ್ ಇಟ್. ಇಲ್ಲಿ ಹಂಗಲ್ಲ. ಈ ಒಂದು ಸೀರೀಸ್ ನೋಡಿದ ಮೇಲೆ ಅನ್ಸೋದೇನು ಅಂತಂದ್ರೆ, ಹೂ ಡನ್ ಇಟ್ ಅನ್ನೋದಕ್ಕಿಂತ ವೈ ಹಿ ಹ್ಯಾಸ್ ಡನ್ ಇಟ್, ಯಾರು ಮಾಡಿದ್ರು ಅನ್ನೋದಕ್ಕಿಂತ ಯಾಕೆ ಮಾಡಿದ್ರು. ಈತನ ಒಂದು ತಲೆ ಸಿಕ್ಕ ಮೇಲೆ ಆತನ ಉದ್ದೇಶ ಏನು, ಆ ತಲೆನ ಅಲ್ಲೇ ಸಿಗೋ ಥರ ಅವನೇ ಮಾಡಿದ್ದ, ಬೇರೆಯವ್ರು ಯಾರೋ ಮಾಡಿದ್ದ, ಆ ತಲೆ ಒಂದೇ ಸಿಕ್ಕಿದೆ, ಹಾಗಾದರೆ ಮುಂಡ ಎಲ್ಲಿದೆ? ಈ ಥರ ಬಹಳಷ್ಟು ಪ್ರಶ್ನೆಗಳನ್ನು ಹುಡುಕೊಂಡು ಪೊಲೀಸರು ಹೊರಟಾಗ ಗೊತ್ತಾಗೋದೇನು ಅಂದರೆ, ಅವನ ತಲೆಯನ್ನ ಕತ್ತರಿಸಿ ಅಲ್ಲಿಡು. ಅದು ನೀವು ಆ ತಲೆ ನೋಡ್ಬೇಕು. ಅವನು ನಕ್ಕೊಂಡು, ಅಂದ್ರೆ ಆಸ್ ಇಫ್ ಯಾರಿಗೋ ಅವನು ಹೇಳಿಬಿಟ್ಟು ತಲೆ ಕತ್ತರಿಸು ಅಂತ ಹೇಳಿ ತನ್ನನ್ನು ತಾನು ಖುಷಿಯಾಗಿ ಅರ್ಪಿಸಿಕೊಂಡ ರೀತಿ ಇರುವಂತಹ ಒಂದು ತಲೆ ಸಿಗುತ್ತೆ. ಅಲ್ಲಿಂದ ಹಿಂದೆ ಹೋದಾಗ ಆತನ ಹಿಂದಿನ ಒಡನಾಟಗಳು, ಆತ ಪಟ್ಟಂತಹ ಕಷ್ಟ, ಬೇರೆ 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 ಕಡೆ ಇದ್ದು ಆತ ನಡೆದು ಬಂದಂತಹ ಹಾದಿ, ಒಬ್ಬರಿಗೆ ಆತ ಒಳ್ಳೆಯವನಾಗಿ ಕಾಣ್ತಾನೆ, ಬೇರೆಯವರಿಗೆ ಆತ ದುಷ್ಟನಾಗಿ ಕಾಣ್ತಾನೆ, ಕೆಲವರಿಗೆ ಕ್ರಿಮಿನಲ್ ಆಗ್ತಾನೆ, ಕೆಲವರಿಗೆ ಆತ ಗಾಡ್ ಫಾದರ್ ಆಗ್ತಾನೆ, ಜೀವನನೇ ಬದಲಾಯಿಸ್ತಾನೆ. ಹೀಗೆ ಆತನ ಹಲವಾರು ಮುಖಗಳ ಪರಿಚಯವನ್ನ ಪೊಲೀಸ್ ಇನ್ವೆಸ್ಟಿಗೇಷನ್ ಥ್ರೂ ಆಡಿಯನ್ಸ್ಗೆ ಡೈರೆಕ್ಟರ್ ಮಾಡಿಸ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ನಿಜ ಜೀವನದಲ್ಲೂ ಅಷ್ಟೇ, ಒಬ್ಬ ವ್ಯಕ್ತಿಯನ್ನ ನಾವು ಇವನು ಹೀಗೆ ಅಂತ ಹೇಳಕ್ಕಾಗ, ಆತನ ವೈಯಕ್ತಿಕ ಜೀವನನೇ ಬೇರೆ ಇರುತ್ತೆ, ಫ್ರೆಂಡ್ ಸರ್ಕಲ್ ಅಲ್ಲೇ ಬೇರೆ ಇರ್ತಾನೆ, ಸಮಾಜಮುಖಿಯಾಗಿ ಬೇರೆ ಇರ್ತಾನೆ, ಕೆಲಸ ಅಂತ ಬೇರೆ ಇರುತ್ತೆ, ಯಾರಿಗೂ ಗೊತ್ತಿಲ್ಲದೆ ಆತನ ಇನ್ನೊಂದು ಮುಖ, ಇನ್ನೊಂದು ಪರಿಚಯ ಇರುತ್ತೆ. ಇದರಲ್ಲಿ ಕೊನೆಯದಾಗಿ 2 ಅನ್ರಿಸಾಲ್ವ್ಡ್ ಆಗಿ ಉಳಿದು ಬಿಡುತ್ತೆ ಈ ಸೀರೀಸ್ ಮುಗಿಸಿದ ಮೇಲೆ. ಅದೇನಂದ್ರೆ, ಒಂದು, ಅವನು ಕೆಲವೊಂದು ತಿಂಗಳುಗಳ ಕಾಲ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇರ್ತಾನೆ. ಯಾಕೆ ಅಲ್ಲಿದ್ದ ಏನ್ ಮಾಡ್ಕೊಂಡ, ಅಲ್ಲಿ 3 ತಿಂಗಳಾದ್ಮೇಲೆ ಆತ ತಪ್ಪಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಯಾಕಿದ್ದ ಅನ್ನೋದು ಅಸ್ಪಷ್ಟ, ಅದು ಹೇಳೋದಿಲ್ಲ ನಿರ್ದೇಶಕರು. ಕೊನೆಯದಾಗಿ ಯಾರು ಕೊಂದ್ರು ಈತನನ್ನ, ಆತನ ತಲೆ ಕತ್ತರಿಸಿ ತಲೆ ಒಂದೇ ಅಲ್ಲಿ ಯಾಕಿಟ್ರು, ತಲೆ ಒಂದೇ ಇದೆ ಅಂದಮೇಲೆ ಮಿಕ್ಕ ದೇಹದ ಭಾಗ ಎಲ್ಲಿದೆ? ಕೊನೆಯಲ್ಲಿ ಆ ಒಂದು ಇನ್ವೆಸ್ಟಿಗೇಟ್ ಮಾಡ್ತಾ ಇರುವಂತಹ ಇನ್ಸ್ಪೆಕ್ಟರ್ಗೆ ಆ ಮುರಿದೋಗಿರುವಂತಹ ಒಂದು ಮನೆಯಲ್ಲಿ ಅಪ್ಪ, ಅಮ್ಮ ಮತ್ತು ಮುತ್ತು ಅನ್ನುವಂಥ ಒಂದು ಡ್ರಾ ಮಾಡಿರೋದು ಸಿಗತ್ತಲ್ಲಿ. ಅಂದರೆ ಅವನ ಹುಟ್ಟೂರದೇ, ಅವನ ಮನೆ ಅದೇ ಆಗಿರುತ್ತೆ. ಅವನು ಅಲ್ಲಿಗೆ ಬಂದು ನಾನು ಇಲ್ಲೇ ಸಾಯ್ಬೇಕು ಅನ್ನೋ ನಿರ್ಧಾರವನ್ನು ಆತ ಮಾಡಿಕೊಂಡು ಅಲ್ಲಿ ಬಂದಿರೋ ಹಾಗೆ ಕಾಣಿಸುತ್ತೆ. ಕೊನೆಯಲ್ಲಿ ಆತನ ಒಂದು ಪ್ರೇಯಸಿ ಒಂದು ಮಗುನ ಹಿಡ್ಕೊಂಡು ಓಡ್ ಬರ್ತಾಳೆ, ನಿನ್ನ ತಂದೆ ಥರಾನೇ ನೀನು ಅಂತ ಒಂದು ಡೈಲಾಗ್ ಜೊತೆಗೆ ಈ ಒಂದು ಸೀರೀಸ್ನ ಮುಗಿಸ್ತಾರೆ. ಅಂದರೆ ಆಕೆ ಸುರಕ್ಷಿತವಾಗಿರಬೇಕು ಅನ್ನುವ ಒಂದು ಉದ್ದೇಶದಿಂದ ಈತ ಹೀಗೆ ಮಾಡಿದ್ನಾ, ಅಥವಾ ಇನ್ನೆಲ್ಲಾದರೂ ಒಳಗಡೆ ಬದುಕೇ ಇದ್ನಾ, ಅಥವಾ ನನ್ನ ಜೀವನ ಇಷ್ಟೇ, ಎಲ್ರಿಗೂ ನಾನು ಸಂದೇಶ ಮುಟ್ಟಿಸ್ಬೇಕಾಗಿತ್ತು, ನಾನು ಸತ್ತೋಗಿದ್ದೀನಿ ಅಂತ ವೈರಿಗಳಿಗೂ, ಸ್ನೇಹಿತರಿಗೂ, ಪ್ರೀತಿ ಪಾತ್ರರಿಗೂ, ಬಂಧು ಬಾಂಧವರಿಗೂ ಎಲ್ರಿಗೂ ಮುಟ್ಟಿಸ್ಬೇಕಾಗಿತ್ತು, ಅದಕ್ಕೆ ಬನ್ನ. ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳನ್ನು ಮನಸ್ಸಲ್ಲಿ ಹುಟ್ಟಾಕಿ ಒಂದು ವಿಚಿತ್ರ ಅನ್ನಿಸುವಂತಹ ಸೀರೀಸ್ ಅಂತಲೇ ಹೇಳಬಹುದು. ಬಟ್
ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗತ್ತೆ. ಟೈಮ್ ಲೈನ್ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಆದಾಗ ಕೂಡ ಲಾಸ್ಟ್ ಎಪಿಸೋಡಲ್ಲಿ ಎಲ್ಲ ಕ್ಲಾರಿಟಿ ಸಿಕ್ತು ಅಂದಾಗೂ ಕೂಡ ಯಾವುದೇ ಕನ್ಕ್ಲೂಷನ್ ಕೊಡದೆ ಈ ಸೀರೀಸ್ ಒಂದು ರೀತಿಯಾದಂತಹ ವಾಯ್ಡನ್ನು ಕ್ರಿಯೇಟ್ ಮಾಡಿ ಬಿಟ್ಟು ಹೋಗುತ್ತೆ. ಬಟ್ ವರ್ತ್ ವಾಚಿಂಗ್, ಗುಡ್ ಟ್ರೈ ಅಂತ ಅನ್ನಿಸ್ತು. ಅಂದರೆ ಈ ಥರದ ಒಂದು ಕಾನ್ಸೆಪ್ಟ್ನ ಕೂಡ ಇಟ್ಕೊಂಡು ಮಾಡಬಹುದು ಸೀರೀಸ್ ಅಂತ. ಕ್ರಿಮಿನಲ್ ಅಲ್ಲ, ಒಳ್ಳೆಯವನಲ್ಲ, ಸಮಾಜಘಾತುಕ ಕೆಲಸಗಳು ಮಾಡಿದಾನ, ಹೌದು ಮಾಡಿದ್ದಾನೆ, ಹಾಗಂತ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾಡಿದಾನ, ಹೌದು ಮಾಡಿದ್ದಾನೆ. ಎಲ್ಲ ರೀತಿಯಾದಂತಹ ಉತ್ತರಗಳನ್ನು ನೋಡ್ಕೊಂಡು ಹೋಗುತ್ತೆ. ಮಿಲಿಂದ್ ಸೋಮನ್ ಅವರು ಕೂಡ ಇದ್ದಾರೆ. ಗುಡ್ ಟ್ರೈ. ತಮಿಳುನಾಡು ಮತ್ತು ಕೇರಳದಲ್ಲಿ ನಡೆಯುತ್ತೆ ಅದರಲ್ಲಿ ಶೂಟಿಂಗ್ ಸ್ಟೋರಿ. ನಾನು ಕನ್ನಡದಲ್ಲೇ ನೋಡಿದೆ, ನೀವು ಕೂಡ ಇದನ್ನು ಕನ್ನಡದಲ್ಲಿ ನೋಡಬಹುದು. ನೋಡಿ ನಿಮ್ಗೇನು ಅನ್ನಿಸ್ತು ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವ ರಿವ್ಯೂಗಳು ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ, ಪುಸ್ತಕ ಅಥವಾ ವೆಬ್ ಸೀರೀಸ್ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.